ಎಲ್ಲ ವಿ ವಿ ಪ್ಯಾಟ್ ಆಗಲಿ ಅಥವಾ ನಮ್ಮ EVM ಮಷಿನ್ ಆಗಲಿ ಅಥವಾ ಈ ಒಂದು ವೆಬ್ ಕಾಸ್ಟಿಂಗ್ ಆಗಲಿ ಅಲ್ಲಿ ಆಡಳಿತ ಆರೋಪದಲ್ಲಿ ಯಾರು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಅವ್ರಿಗೆ ಇರ್ತದೆ. ಆ ತಂತ್ರಜ್ಞಾನಿಗಳು ಅವ್ರು ಏನು ಮಾಡ್ತಾರಪ್ಪ, ಅನುಕೂಲಪ್ಪ ಆಡಳಿತ ಪಕ್ಷ ಹೆಚ್ಚಾಗುವ ಮಾಡ್ತಾ ಇರ್ತಾರೆ ಅಂತ ಆರೋಪ ವಿರೋಧ ಪಕ್ಷದ ನಿರಂತರವಾಗಿದೆ. ಅದನ್ನು ಸ್ವಲ್ಪ ಕಡಿಮೆ ಆಗ್ಬೋದಾ ಅಂತೇಳಿ. ಯಾಕೆಂದರೆ ಬಿಹಾರದಲ್ಲಿ ವೆಬ್ ಕಾಸ್ಟಿಂಗ್ ಅಂತ ಪ್ರತಿಯೊಂದು ಮತಗಟ್ಟೆಗೆ ಅಲ್ಲೇನು ನಡೀತದೆ, ಡೈರೆಕ್ಟಾಗಿ ಫೋಕಸ್ ಡೈರೆಕ್ಟ್ ಟು DC ಆಫೀಸಿಗೆ ಅಥವಾ ಪ್ರಧಾನಿ ಆಫೀಸಿಗೆ ಅಥವಾ ಅಪೋಸಿಷನ್ ಪಾರ್ಟಿ ಆಫೀಸಿಗೆ ಅದು ಕಾಣ್ತಾ ಇರಬೇಕು. ತಮ್ಗೆ ಯಾವ್ದು ಬೇಕು ಅದು ಬಟನ್ ಒತ್ತಿದ ತಕ್ಷಣ ಅದು ಏನು ನಡೆದದಪ್ಪ ಅಲ್ಲಿ ಗೊತ್ತಾಗಬೇಕು ಅನ್ನುವಂಥ ಒಂದು ಹೊಸ ತಂತ್ರಜ್ಞಾನ ತರ್ತಾ ಇದ್ದಾರೆ. ನಿಜವಾಗಿ ಇದು ವೆಬ್ ಕಾಸ್ಟಿಂಗ್ ಈಗಾಗಲೇ ಈ ಎಕ್ಸಾಮ್ಗಳ ವಿಷಯದಲ್ಲಿ ಯಶಸ್ವಿ ಆಗ್ತಾಯಿದೆ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಕಡೆ ಕಾಫಿ ಹಾವಳಿ ಭಾಳ, ಏನಾದರೂ ಮಾಡಿ ನಾವು ಗೆಲ್ಲಬೇಕಪ್ಪ ಅನ್ನುವಂಥ. ಅದರಾಗೂ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಕಾಫಿ ಹಾವಳಿ ಮಾಡಿಸಿ ಪ್ರೊಫೆಷ್ನಲ್ ಕೋರ್ಸ್ಗಳನ್ನ ಸರ್ಕಾರಿಯ ಬಡ ಮಕ್ಕಳಿಗೆ ಸಿಗಬೇಕಾದ ಸವಲತ್ತುಗಳನ್ನ ಶ್ರೀಮಂತರು ಕಸ್ಕೊಳ್ಳೋಂಥದ್ದು ಇವತ್ತು ವ್ಯವಸ್ಥೆ ಬೆಳೀತಾ ಇದೆ. ಇವತ್ತು ಕೋಚಿಂಗ್ ಕ್ಲಾಸಸ್ ಅಂದರೆ ಏನಾಗ್ಯಾವಪ್ಪ ಅಂತಂದ್ರೆ ಇವು ವ್ಯವಹಾರಗಳು ಮಾಡೋ ದಂಧೆ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಅಲ್ಲೇ ಈ ಕೋಚಿಂಗ್ ಕ್ಲಾಸಸ್ಸಲ್ಲೇ ಏನೇನೋ ಮಾಡ್ತಾರೆ ಅಂತ ಗದ್ದಲದ ಆರೋಪಗಳು ಸಾಕಷ್ಟು ಇದ್ದಾರೆ. ಅವ್ರು ನೇರವಾಗಿ ಸರ್ಕಾರಿ ಅಧಿಕಾರಿಗಳು ಹಿಡ್ಕೊಂಡು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ಅನುಕೂಲ ಆಗುವಂಗೆ ಮಾಡುವಂಥದ್ದು, ಅನುಕೂಲವಾಗಿ ಪಾಸ್ ಆಗುವಂಥದ್ದು, ಅಲ್ಲಿ ಲಕ್ಷ ವ್ಯವಹಾರ ನಡೀತದೆ ಒಂದು ಹಿನ್ನೆಲೆಯಲ್ಲಿ ಅಂತೇಳಿ ಮಾತಾಡುವಂಥ ಮಾತುಗಳು ಇವು ಸಾಕಷ್ಟು ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಿಮಗೆ ಗೊತ್ತದ ಔಟ್ ಆಫ್ ಔಟ್ ಬಂದಿದ್ದವು ಮೊನ್ನೆ ನೀಟ್ದೊಳಗೆ ಅಥವಾ ಇನ್ನುಳಿದ ಎಕ್ಸಾಮ್ಗಳಲ್ಲಿ ಔಟ್ ಆಫ್ ಔಟ್. ಹೀಗಾಗಿ ಇವತ್ತು ಎಲ್ಲರಿಗೂ ಪ್ರಶ್ನೆ ಮೂಡಿಸುವಂಥದ್ದಾಗಿಬಿಟ್ಟದು. ಅದು ಆಗಲಿ ಒಳ್ಳೆಯ ಬುದ್ಧಿವಂತರಾಗಲಿ ಜಾಣರಾಗಲಿ ನಮ್ಮ ಮಕ್ಕಳು ಮುಂದೆ ಆ ಮಾತು ಬೇರೆ. ಅದೇ ರೀತಿ